ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಹಳ್ಳಿ ಮನೆ ಮದ್ದು ಚಾನಲ್. ಈ ಎದೆ ಹಾಲು ಜಾಸ್ತಿ ಮಾಡಲಿಕ್ಕೆ ಯಾವ ರೀತಿ ಹಳ್ಳಿಯಲ್ಲಿ ನಾವು ಮನೆ ಮದ್ದು ಮಾಡ್ತೇವೆ ಅಂತ ತಿಳಿಸ್ತಿದ್ದೇನೆ. ಈ ಎದೆ ಹಾಲು ಯಾಕೆ ಕಡಿಮೆ ಆಗಿದೆ, ಇದಕ್ಕೆ ರೀಸನ್ ಅಂತ, ಇದೆಲ್ಲ ಯಾವುದು ನಾನು ಹೇಳಲಿಕ್ಕೆ ಹೋಗೋದಿಲ್ಲ. ನೀವು ಬೇಕಾದರೆ ಯೂಟ್ಯೂಬಲ್ಲಿ ಸರ್ಚ್ ಮಾಡಿ ನಿಮಗೆ ತುಂಬ ವಿಡಿಯೋ ಸಿಗ್ತದೆ. ನಾನು ಈ ವಿಡಿಯೋದಲ್ಲಿ ನಿಮಗೆ ಯಾವ ಮನೆ ಮದ್ದನ್ನು ಮಾಡಿದರೆ ಎದೆ ಹಾಲನ್ನು ಜಾಸ್ತಿ ಮಾಡ್ಬೋದು ಅಂತ ತಿಳಿಸಿಕೊಡ್ತಿದ್ದೇನೆ. ಮೊದಲನೇದಾಗಿ, ಈ ಎದೆ ಹಾಲಿನ ಕೊರತೆ ಇರುವವರು ಮೆಂತ್ಯ ಸೊಪ್ಪನ್ನು ತುಪ್ಪದಲ್ಲಿ ಹುರಿದು ಅದನ್ನು ಸೇವನೆ ಮಾಡೋದ್ರಿಂದ ಈ ಎದೆ ಹಾಲು ಜಾಸ್ತಿ ಆಗುತ್ತೆ. ಈ ಸ್ವಲ್ಪ ಮೆಂತ್ಯ ಸೊಪ್ಪನ್ನು ತಗೊಂಡು ಅದನ್ನು ಚೆನ್ನಾಗಿ ಕ್ಲೀನ್ ಮಾಡಿ ಅದನ್ನು ತುಪ್ಪದಲ್ಲಿ ಚೆನ್ನಾಗಿ ಹುರಿರಿ, ನಂತರ ಅದನ್ನು ಸೇವನೆ ಮಾಡಿ. ಈ ರೀತಿ ಸೇವನೆ ಮಾಡೋದ್ರಿಂದ ಈ ಎದೆ ಹಾಲು ಜಾಸ್ತಿ ಉತ್ಪತ್ತಿ ಆಗುತ್ತೆ. ಇನ್ನು ಮೆಂತ್ಯ ಸೊಪ್ಪನ್ನು ಹುರಿಲಿಕ್ಕೆ ತುಂಬ ಕಷ್ಟ ಆಗ್ತುಂಟು, ಅಂದರೆ ಮೆಂತ್ಯ ಸೊಪ್ಪು ಸಿಗೋದಿಲ್ಲ, ಪ್ರತಿನಿತ್ಯ ಮೆಂತ್ಯ ಸೊಪ್ಪು ಸಿಗೋದು ತುಂಬ ಕಷ್ಟ. ಆವಾಗ ಏನು ಮಾಡಬೇಕಂದ್ರೆ, ಈ ಮೆಂತ್ಯೆಯನ್ನು, ಕಾಳು ಸೊಪ್ಪಲ್ಲ, ಈ ಮೆಂತ್ಯೆಯನ್ನು ಹುರಿದು ಅದನ್ನು ಚೆನ್ನಾಗಿ ಪುಡಿ ಮಾಡಿ, ನೈಸ್ ಪೌಡರ್ ಆಗ್ತದಲ್ಲ, ಅದನ್ನು ಹಾಲಿಗೆ ಹಾಕಿ ಸೇವನೆ ಮಾಡೋದ್ರಿಂದ ಸಹ ಈ ಎದೆ ಹಾಲು ಜಾಸ್ತಿ ಆಗ್ತದೆ. ಹಾಲಿನ ಕೊರತೆ ಇದ್ದವರು ಅಂಥವರು 4 ಲವಂಗ ತಗೊಳ್ಳಿ, ಸ್ವಲ್ಪ ಹಿಂಗು, ಇದನ್ನು 1 ಲೋಟ ನೀರಿಗೆ ಹಾಕಿ ಚೆನ್ನಾಗಿ ಕುದಿಸಿ ಕಷಾಯ ಮಾಡ್ಕೊಳ್ಳಿ. ಇದನ್ನು ಕುಡಿಯೋದ್ರಿಂದ ಸಹ ಈ ಹಾಲು ಉತ್ಪತ್ತಿ ಆಗ್ತದೆ. ಜೊತೆಗೆ ಹಾಲಿನಲ್ಲಿ ಬರುವಂತಹ ಈ ವಾಯುವನ್ನು ಹೋಗಲಾಡಿಸುತ್ತೆ. ಕೆಲವೊಂದು ಸಲ ಮಕ್ಕಳಿಗೆ ತುಂಬ ಬೇಗ ಗ್ಯಾಸ್ಟ್ರಿಕ್ ಆಗ್ತದೆ, ಚಿಕ್ಕ ಮಗುವಿಗೆ ಬೇಗ ಗ್ಯಾಸ್ಟ್ರಿಕ್ ಆಗ್ತದೆ. ಅದಕ್ಕೋಸ್ಕರ ಈ ರೀತಿ 4 ಲವಂಗ ಮತ್ತು ಸ್ವಲ್ಪ ಹಿಂಗನ್ನು ಹಾಕಿ ಚೆನ್ನಾಗಿ ಕುದಿಸಿ ಕಷಾಯ ಮಾಡಿಕೊಂಡು ಅದನ್ನು ಸೇವನೆ ಮಾಡೋದ್ರಿಂದ ಸಹ ಈ ಮಗುವಿಗೆ ಆಗುವಂಥ ಗ್ಯಾಸ್ಟ್ರಿಕ್ ಸಮಸ್ಯೆ ಸಹ ಕಡಿಮೆ ಮಾಡಲಿಕ್ಕೆ ಆಗ್ತದೆ. ನಾವು ಚಿಕ್ಕ ಮಗುವಿಗೆ ಯಾವುದೇ ರೀತಿಯ ಮದ್ದು ಕೊಡಲಿಕ್ಕೆ ಆಗೋದಿಲ್ಲ, ಚಿಕ್ಕ ಪಾಪುಗೆ. ಆದರೆ ನಾವು ಸೇವನೆ ಮಾಡಿದರೆ ಅದು ಎದೆ ಹಾಲಿನ ಮೂಲಕ ಮಗುವಿಗೆ ಹೋಗ್ತದೆ. ಅದಕ್ಕೋಸ್ಕರ ನೀವು ಈ ಮನೆ ಮದ್ದನ್ನು ಮಾಡಿ ನೋಡಿ, ಖಂಡಿತವಾಗಿ ನಿಮಗೆ ಹೆಲ್ಪ್ ಆಗುತ್ತೆ. ಥ್ಯಾಂಕ್ ಯು ಫ್ರೆಂಡ್ಸ್. ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಚಾನಲ್ ಇಲ್ಲಿ ತನಕ ಸಬ್ಸ್ಕ್ರೈಬ್ ಮಾಡದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ.